ತಲೆ ಯಾಕ ಹಿಡಿದ್ಬಿಟ್ಟತಿ. ಜ್ಯೋತಿ ಜ್ಯೋತಿ ಏನ ಅಲ್ಲ ಅಷ್ಟಾಗ ಸಿಟ್ಟಾಗಿ ಅಲ್ಲ ತಲೆ ಯಾಕ ಹೊಡಾತಿ ಒಂದು ಗುಳಿಗಿದ್ರು ಕೊಡು ಅಂದೆ. ತಲಿ ಎದಕ್ ಹೊಡ್ಯಾಕತ್ತಿತ್ತು ನೆನಪೈತೆ? ಹಾಂ ಅದು ಸ್ವಲ್ಪ ಜಾಸ್ತಿ ಆಗಿತ್ತು. ಸ್ವಲ್ಪ ಜಾಸ್ತಿ ಆಗಿತ್ತು. ಸ್ವಲ್ಪ ಆಗಿತ್ತ ಭಾಳ ಆಗಿತ್ತ? ಜಾಸ್ತಿ ಸ್ವಲ್ಪ ಆಗಿತ್ತ ಭಾಳ ಆಗಿತ್ತ? ನಿಮ್ಮ ಜೋಡಿ ನನಗೆ ಇರೋಕ್ಕಾಗಲ್ಲಪ್ಪ, ಇರೋಕ್ಕಾಗಲ್ಲ. ಅಯ್ಯೋ 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 ದೇವ್ರೆ, ನಿಮ್ಮಂತಾರನ ನನಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ಏನ ಸ್ವಲ್ಪ ಆಗಿತ್ತಂತೆ, ಪೂರ ಹೆಚ್ಚಾಗಿತ್ತು. ಯಪ್ಪ ದೇವ್ರೆ, ನನಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲಪ್ಪ. ಯಪ್ಪ ಸಾಗದೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಅಲ್ಲ ಏನು ಹೇಳಿದ್ರಿ ನೀವು ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ವಿಷಯ ಗೊತ್ತಾದಾಗ? ನಾ ಇನ್ನೇ ಮಾಡೋದಲ್ಲ ಅಂತ ಹೇಳಿದ್ದಿಲ್ಲ ನೀವು? ಮಣ್ಣಿನ ಸ್ಮೆಲ್ ಬಂತು ನಿಮ್ಮ ಕಡೆ. ಏನು ಏನು ಅಂತ ಭಾಳ ಕೇಳಿದೆ ನಾನು, ನೀವು ಬಾಯಿ ಬಿಡಲಿಲ್ಲ ನನಗೆ. ಅವಾಗೇ ಒಂದು ಕ್ಷಣ ಅನ್ನಿಸ್ತು, ಏನೋ ಆಗೈತಿ, ಇವರು ಏನೋ ಡ್ರಿಂಕ್ಸ್ ಮಾಡೇ ಬಂದಾರ ಅಂತ ಅನ್ನಿಸ್ತು. ಆದರೆ ಪೂರ ಪಿಕ್ಚರ್ ಗೊತ್ತಿದ್ದಿಲ್ಲಲ್ಲ ನನಗೆ, ಹಾಗಾಗಿ ಭಾಳ ತಡ್ಕೊಂಡೆ ನಾನು. ಆಮೇಲೆ ಅನ್ನಿಸ್ತು, ಈಗ ಗೊತ್ತಾಯ್ತು. ಮೊನ್ನೆನೂ ಮಾಡ್ತಾನೆ ಅದೀರಿ ನೀವು, ಮದುವೆ ಆದಾಗಿಂದನೂ ನಿಮ್ದು ಕಂಟಿನ್ಯೂ ಐತಿ. ಸಿಗರೇಟ್ ಬೇರೆ ಸೇರ್ತಾ ಇದೀರಲ್ಲ? ಇಲ್ಲ ಮರಯ್ಯ, ಅದು ನಾನು ಒಲ್ಲಂದೆ. ನಮ್ಮ ದೋಸ್ತ್ ಒಂದೇ ಒಂದು ಶಿಪ್ಪು ಹೊಡಿ ಏನಾಗಲ್ಲ ಅಂದ. ಆಮೇಲೆ ಅವ್ರು ಸೇದಿದ್ದು ಬಾಜುಕಿದ್ರೆ ಸಾಕು, ಅದು ಹಂಗೆ ವಾಸನೆ ಬರ್ತತಿ ಗೊತ್ತನ? ಓಹೋ, ಬಾಜುಕಿದ್ರೆ ಸಾಕು, ಬಾಯಿ ಕೈ ಮೈ ಎಲ್ಲ ಸ್ಮೆಲ್ ಆಗ್ಬಿಡ್ತತ್ತಲ್ಲ. ಯಾರ ಹತ್ರ ಹೇಳ್ತೀರಿ ಇದನ್ನೆಲ್ಲ? ಯಾರ ಹತ್ರ ಹೇಳಕತ್ತೀರಿ? ಯಾರು ಕೇಳ್ತಾರಂತ ಹೇಳಕತ್ತೀರಿ? ಏನು ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡೀರ ನೀವು? ನಿಮ್ಮ ಕಣ್ಣಿಗೆ ಹೆಂಗೆ ನಾನು ಹುಚ್ಚಿತ್ರ ಕಾಣಕತ್ತೀನಿ? ರಾತ್ರಿ ಕುಡ್ದು ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ನಿಮ್ಗೆ ಏನು ಅನ್ಸಲ್ಲ? ಅಪ್ಪ್ಯಾ ಎದ್ದೇನೆ? ಅಲ್ಲಲ್ಲ, ಕುಡ್ದು ಬಂದು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ. ಆಕಿದ ಮರ್ಯಾದೆ ಹೋಗತಿ ಅನ್ನೋದು ವಿಚಾರ ಬೇಡ ನಿನ್ಗೊಂದು ಸ್ವಲ್ಪರ? ಅತ್ತಿಯರ ಏನ ಅಂದ್ರಲ್ಲ, ನನ್ನ ಮರ್ಯಾದೆ ಹೋಗತಿ, ನಂದು ಯಾಕೆ ಹೋಗ್ಬೇಕು ಮರ್ಯಾದೆ? ಅಯ್ಯ ದೇವ್ರೆ, ಏನು ಅವರು ನನ್ನ ಹೊಟ್ಟೆ ಬಿಟ್ಟಾರ? ನಾ ಸಾಕಿ ಬೆಳೆಸೇನೆ. ಈ ಬುದ್ಧಿ ಏನು ಅವ್ರು ನನ್ನ ಮದುವೆ ಆದ್ಮೇಲೆ ಕಲ್ತಾರ? ಮೊದ್ಲಿರ್ತಾ ಇರೋ ಬುದ್ಧಿನೇ ಅಲ್ಲ. ಅಲ್ಲ, ಎಲ್ಲ ಮೊದ್ಲಿಂದನೇ ಐತಿ. ಮದುವೆ ಆದ್ಮೇಲೆ ಗಂಡ ಮಾಡಿದ ತಪ್ಪಿಗೆ ಹೆಂಡತಿ ಮರ್ಯಾದೆ ಹೋಗತ್ತಂತ. ಅದು ಯಾಕೆ ಹೋಗತಿ? ಯಾಕೆ ಹೋಗಿಸ್ಕೋಬೇಕು? ನಾನು ಯಾಕೆ ಹಂಗೆ ತಿಳ್ಕೊಲಿ? ನಿಮ್ಮ ಮರ್ಯಾದೆ ಹೋಗ್ಬೇಕು ಲೆಕ್ಕದಂತ ನೋಡಿದ್ರೆ, ಇಂಥ ಮಗನ ಹಿಂಗೆ ಬೆಳೆಸಿರಲ್ಲ ಅಂತೇಳಿ. ಅಲ್ಲ ಜೊತೆ ಹೆಂಗೆ ಮಾತಾಡ್ತೀಯ? ಅಲ್ಲ ನಾವೆಲ್ಲ ಗಂಡುಗಳದ್ದು ಏನಾರಾದ್ರೂ ನಮಗೂ ಒಂಥರಪ್ಪ ಅಕ್ಕತಿ, ಇಲ್ಲಂತ ನಾ ಹೇಳಂಗಿಲ್ಲ. ಆದರೆ ಅತ್ತಿಯರ, ಈಗ ಅವ್ರು ಕುಡ್ದು ಬಂದು ಈ ಥರ ಬಾಯ್ ಮಾಡಿದ್ರಲ್ಲ, ಇದು ಎಜುಕೇಟೆಡ್ ಮಾಡೋ ಕೆಲಸ ಅಲ್ಲ. ಈ ಥರ ಅನ್ಎಜುಕೇಟೆಡ್ ಮಾಡೋದು. ಅವರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಸಭ್ಯಸ್ತ್ರ ಯಾರು ಮಾಡಲ್ಲ ಅಂತ ನಾ ಹೇಳ್ತೀನಿ. ಏನ ಮನುಷ್ಯತ್ವ ಇರೋರು ಯಾರು ಮಾಡಲ್ಲ. ಈ ರೀತಿ ಹುಟ್ಟಿ ಬೆಳೆದಾರಲ್ಲ ಇವರು. ಇದ್ರ ಬಗ್ಗೆ ನಂಗೆ ನಾಚಿಕೆ ಆಗಕತ್ತೈತಿ. ಇಂಥವ್ರನ್ನ ಮದುವೆ ಮಾಡ್ಕೊಂಡಲ್ಲ ಅಂತ ಅಸಹ್ಯ ಆಗಕತ್ತೈತಿ. ಜ್ಯೋತಿ, ಬಾಯಿಗೆ ಬಂದಂಗೆ ಮಾತಾಡ. ಏನ ಆಗೈತಿ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಅಷ್ಟಕ್ಕೆ ಹಿಂಗೆಲ್ಲ ಮಾತಾಡೋದನ? ಇನ್ನೇನು ಮಾತಾಡ್ಬೇಕಿತ್ತು ಹೇಳ್ರಿ? ಇನ್ನೇನು ಮಾತಾಡ್ಬೇಕಿತ್ತು? ನೀವು ಮಾಡಿದ ಕೆಲಸ ಒಳ್ಳೇದನ? ಹಂಗಾರೆ ನೀವು ಕರೆಕ್ಟಾಗಿ ಮಾಡಿರನ? ನನ್ನ ಮರ್ಯಾದೆ ಯಾಕೆ ಹೋಗ್ಬೇಕು? ನಿಮಗೆ ಅಸಹ್ಯ ಆಗ್ಬೇಕು. ನಿಮ್ಮ ಅಣ್ಣನ ನೋಡ್ರಿ, ಕುಡ್ದು ಬಂತಾರ, ನಿಮ್ಮಂಗೆ ಮಾಡ್ತಾರ? ಹೇಳ್ರಿ. ನಾನು ಅದನ್ನೇ ಹೇಳೋದು ನಿಂಗೆ. ಈಗ ನೋಡಿ, ಅವ ಕುಡ್ದು ಬರ್ತಾನ, ಅವನು ನನ್ನ ಕೈಯಾಗ ಬೆಳೆದಿದ್ದೋದಿಲ್ಲ. ಇವನ್ ಗತೇನ ಅವಂಗೆ ಬೇರೆ ಇವಂಗೆ ಬೇರೆ ಮನಿ, ಅವಂಗೆ ಬೇರೆ ಇವಂಗೆ ಬೇರೆ ಅವನು ಎಲ್ಲ ಒಂದೇ. ಇವ ಮಾಡಿದ್ರೆ ಅವ ಏನ ನಾನೇನು ಮಾಡ್ಬೇಕು? ನೀವೇನು ಮಾಡಬೇಡ್ರಿ. ನಾನು ನಿಮಗೆ ಹೇಳಿದ್ದಷ್ಟೇ, ಮರ್ಯಾದೆ ಹೋತು ಹೊಕ್ಕತಿ ಹಾಕಿದ ಅಂದ್ರಲ್ಲ, ಅದಕ್ಕೆ ಹೇಳಿದ್ದೆ. ನಾನು ಮರ್ಯಾದೆ ಹೊಕ್ಕತಿ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ಮರ್ಯಾದೆ ಹೊಕ್ಕತಿ ಅಂತೇಳಿ. ನಾನು ನಮ್ಮೂನ ಮನೆಗೆ ಹೊಂಟೇನೆ ಅತ್ತಿಯರ. ನನಗಾಗಲ್ಲಪ್ಪ. ನನಗೆ ಈ ಥರ ಎಲ್ಲ ಕುಡಿದು ಬರೋರು ಕೂಟ ಆಗಂಗಿಲ್ಲ ಬಾಳೆ ಮಾಡಕ್ಕೆ. ಅಲ್ಲ ಹುಡುಗಿ, ಒಂದು ಮಾತು, ಹಿಂಗೆ ಏನೋ ಕುಡಿದು ಬಂದಾನ ಅಷ್ಟಕ್ಕೆ ಬಿಟ್ಟುಕಿಯ? ಬಾಳೆದಷ್ಟೇ ಹೆಣ್ಮಕ್ಳು ಮಾಡೋ ಕೆಲಸನ? ನಿಮ್ಮ ಹೋಗಿ ಹೇಳು, ಕುಡ್ದು ಬಂದಾನ ಅದಕ್ಕೆ ಬಿಟ್ಟು ಬಂದೇನೆ ಅಂತ ಹೇಳಿದೆ ಅಂದ್ರೆ ಅವರ ನಗ್ತಾರ. ಇಷ್ಟಕ್ಕೆ ನಿಮ್ಮ ಅಪ್ಪ ಕುಡಿಯಲ್ಲನ? ನಮ್ಮ ಅಪ್ಪಂದು ಜೊತೆಗೆ ನಾ ಜೀವನ ಮಾಡ್ತಾ ಇಲ್ಲ, ನಮ್ಮವ್ವ ಜೀವನ ಮಾಡ್ತಿರೋದು. ಅದು ನಮ್ಮವ್ವ ಬಿಟ್ಟು ಹೋಗಿದ್ಲೋ ಇರ್ತಿದ್ಲೋ, ಅದು ಅಕ್ಕಿಗೆ ಬಿಟ್ಟಿದ್ದೆ. ಆದರೆ ಇವ್ರ ಜೊತೆ ಜೀವನ ಮಾಡ್ತಿರೋದು ನಾನು. ನಮ್ಮಪ್ಪಗೆ ಇವರಿಗೆ ಯಾಕೆ ಹೋಲಿಸ್ತೀರಿ? ಅದೇ ಬೇರೆ ಇದೇ ಬೇರೆ. ನನಗಾಗಲ್ಲ ಈ ರೀತಿ ಮಾಡೋದು. ಒಂದು ಸಲ ಆದ್ರೆ ಸೈ, 2 ಸಲ ಆದ್ರೆ ಸೈ. ಬರೀ ಇದೇ ಕೇಳೋದೆ ಅಂತಂದ್ರೆ ಈ ಮನೆಯೊಳಗೆ ಎದಕ್ಕೆ ಸ್ವತಂತ್ರ ಐತೆ? ನನಗೆ ಯಾವುದಕ್ಕೂ ಸ್ವತಂತ್ರ ಇಲ್ಲ. ಏನು ಮಾಡ್ಬೇಕಂದ್ರೂ ಸ್ವತಂತ್ರ ಇಲ್ಲ. ಒಂದು ಒಳ್ಳೆ ಬಟ್ಟೆ ತರಂಗಿಲ್ಲ, ಒಂದು ಒಳ್ಳೆ ನನಗೆ ಇಷ್ಟ ಆಗಿದ್ದು ಏನು ಮಾಡೋಂಗಿಲ್ಲ. ಅಯ್ಯೋ, ನೀ ಮಾಡಿದ್ರೆ ಅಕ್ಕಿಗೆ ಬೇಜಾರಾಕೈತಿ, ನೀ ಮಾಡಿದ್ರೆ ಅಕ್ಕಿಗೆ ಬೇಜಾರಾಕೈತಿ. ಬರೀ ಇದೇ ಆದರೆ ಹೆಂಗೆ ಜೀವನ ಅಂತ ನನಗೆ ಅರ್ಥ ಆಗೋಲ್ತು. ಅಲ್ಲ ಹಂಗಾರೆ ನಾನು ಅಕ್ಕಿ ಸಲುವಾಗಿ ನನ್ನ ಜೀವನನೇ ಏನು ಮಾಡಬಾರ್ದು ನಾನು ಇಷ್ಟಪಟ್ಟಿದ್ದು ಏನು ನನಗೆ ಅದು ಅರ್ಥ ಆಗೋಲ್ತು. ಅದಕ್ಕೆ ಸುಮ್ಮನೆ ಯಾಕೆ ನಾವು ಇನ್ನೊಬ್ರಿಗೆ ತೊಂದರೆ ಕೊಡ್ಕೊಂತಿಲ್ಲಿರ್ಬೇಕತ್ತೀಯಾರ? ಹೌದಿಲ್ಲ? ನನಗೂ ಮದುವೆ ಆದಮೇಲೆ ಗಂಡನ ಜೊತೆ ಹೊರಗೆ ಹೋಗ್ಬೇಕು, ಅದು ಇದು ಏನೇನೋ ಆಸೆ ಇತ್ತು, ಯಾವುದು ಈಡೇರಲಿಲ್ಲ. ಅಲ್ಲೇ ಗೊತ್ತಾಕೈತಲ್ಲ ಈ ಮನೆಗೆ ಏನಾಗೈತಿ, ಏನಾಗ್ತಾ ಐತೆ ಅಂತೇಳಿ. ಅದಕ್ಕೆ ನನಗಿರಕ್ಕೆ ಆಗೋಲ್ತು. ಸ್ವಲ್ಪ ದಿನ ಅನ್ನೋದು ಅಲ್ಲಿ ಹೋಗಿ ಬರ್ತೀನಿ ಅಂತ. ದುಡ್ದಿದ್ದು ರೊಕ್ಕ ಕೊಡು, ದುಡಿಯಕ್ಕೆ ಹೋಗ್ತಿ ಅಂತ ಅನ್ನೋದು, ಅದು ಖಾಲಿ ವಿನಾಕಾರಣ ನನ್ನ ಮೇಲೆ ಸಿಟ್ಟು ಮಾಡೋದು. ಏನು ನಾನು ಯಾರ ಕಡೆ ಯಾಕೆ ಅನ್ನಿಸ್ಕೋಬೇಕು ಅಂತ ನನಗೆ ಅರ್ಥ ಆಗೋಲ್ತು. ಯಾರು ಏನು ಅನ್ಬಾರ್ದು ಅಂದಾರವ ನಿನಗೆ? ನೀನು ಕತ್ತಿ ನಿಂದು. ಈಗ ಅಲ್ಲಿ ಹೋಗಿ ನಿಮ್ಮ ಅವನ ಮನೆಗೆ ಇಲ್ಲ ಬಾರ್ದೆಲ್ಲ ಹೇಳ್ಬೇಕಂತ ಮಾಡಿಯಾ ಹೆಂಗೆ? ಏನೂ ಇಲ್ಲ, ನಾನೇನು ನಿನಗೆ ಅನ್ಬಾರ್ದು ಏನು ಅಂದಿಲ್ಲ. ಹೋಗು, ಏನಾರ ಕೆಲಸ ಇದ್ರೆ ಮಾಡ್ಕೊ. ನೀವು ಇದೆಲ್ಲ ನನಗೆ ಹೇಳ್ಬೇಡ್ರಿ ಅತ್ತಿಯಾರ. ಮೊದಲು ಇವ್ರಿಗೆ ಬುದ್ಧಿ ಹೇಳೋದು ಕಲೀರಿ. ರಾತ್ರಿ ಬಾಯಿಗೆ ಬಂದಂಗೆ ಮಾತಾಡತ್ರ ಏನಾಯ್ತು ತಗೋ, ಈಗ ಬಾಯಿ ಮಾಡಬೇಡ, ಒಳಗೆ ಹೋಗಿ ಮಕ್ಕಳು ಸುಮ್ಮನಿರವ ಅಂತ ಅಂತೀರಿ. ಈಗ ಜಗಳ ನಿಂದ್ರಿಸ್ತೀರಾ? ಇದು ಯಾವ ನೀವು ಹೋಗವ ಒಂದು ಸ್ವಲ್ಪ ತನ ಹೊರಗೆ. ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂತೀರಿ? ನಾನು ಮಾತಾಡ್ತೇನೆ ತಗೋಕೆ ಕೊಟ್ಟು ಹೋಗು. ಬೇಸದಿ ಹೇಳಿ ನೀನು. ಹೆಂಡತಿ ಬಾಯಿ ಮುಚ್ಚಕ್ಕೆ ಗೊತ್ತಾಗಲ್ಲ, ನಾನು ಕಳ್ಸಾಕತ್ತಾನಿಲ್ಲ. ಅಲ್ಲಿ ನೋಡಲ್ಲ ಹಂಗಾರೆ ರಾತ್ರಿ ಜಗಳ ಮಾಡಿ ಮರ್ಯಾದೆ ಕಳ್ಕೊಬೇಕಿತ್ತನ? ಆಜು
ಆಜು ಬಾಜು ಕೇಳುವಂಗ ಮಾತಾಡಿ ನಿಶಬ್ದ ಇರ್ತತೆ ಇಲ್ಲ. ಅದಕ್ಕೆ ಈಗ ಹೋಲ್ ಬಿಡುವ ಮಕ್ಕಳೇ ಬೆಳಗ್ಗೆ ಮಾತಾಡೋಣ ಅಂತಂದೆ. ಏನು ಅನ್ಬಾರ್ದಂದೆ ನಾನು. ಮಟ್ ಮಾತಾಡ್ತಾಳ ಹಂಗಿಂಗಲ್ಲ ಮತ್ತೆ. ಹ್ಞೂ ಆಯ್ತು, ನಾ ಮಾತಾಡ್ತೀನಿ ತಗೋವಾ. ಏನಾರ ಮಾಡ್ಕೊ ಬಾಡೆ. ಇವ ಕುಡಿದು ಬೈಸ್ಕೊಳ್ಳೋದು ನಾನು. ಜ್ಯೋತಿ ತಪ್ಪಾಗೈತೆ. ತಪ್ಪಾತ್ ಗಿಪ್ಪತ್ ನನ್ನ ಹತ್ರ ಕೇಳಕ್ ಹೋಗ್ಬೇಡ್ರಿ, ಹೇಳಕತ್ತೀನಿ ಕೇಳ್ರಿ. ಏನ್ರಿ ಅದು? ನನಗೆ ಮಾತಾಡಕ್ಕೆ ನನಗೆ ಒಂಥರ ಇಷ್ಟನೇ ಇಲ್ಲ. ನಾನು ನಿಜ ಹೇಳ್ಬೇಕಂತಂದ್ರೆ ನಾವಲ್ಲ, ನನಗೆ ಯಾಕೋ ಭಾಳ ಒಂಥರ ಬೇಜಾರಾಗತ್ತೈತಿ. ನನಗೆ ನಮ್ಮ ಮೂನ್ ಮನೆಗೆ ಹೋಗ್ಯಾನ. ಅಲ್ಲ ಅಲ್ಲಿ ಹೋದ್ರೆ ಎಲ್ಲ ಸರಿ ಹೋಗತ್ತನ. ನಾನು ತಪ್ಪಾಗೈತಿ, ನಾ ಇನ್ನೇಮ್ ಹಿಂಗೆ ಮಾಡಲ್ಲ, ಇನ್ನೇಮ್ ಹಿಂಗೆ ಮಾಡಲ್ಲ. ಏನು ಗ್ಯಾರಂಟಿ ನಾ ಇನ್ನೇ ಮಾಡಲ್ಲ. ಇಂಥವು ಭಾಳ ಆಗ್ಯಾವು. ಏನು ಗ್ಯಾರಂಟಿ? ನೀವೇನು ನನ್ನ ಮದುವೆ ಆದಾಗಿಂದನೂ ಏನು ಬಿಟ್ಟಿಲ್ಲ. ನಾನು ಹುಚ್ಚಿ ಇದು ಯಾವುದು ನನಗೆ ಗೊತ್ತಾಗಿಲ್ಲ ಅಷ್ಟೇ. ಏನು ನಾನು ಹಂಗಾರ ಏನೋ ಒಂದು ದಾರ್ಯಾಗದಿರ ಅಂತ ತಿಳ್ಕೊಂಬಿಟ್ಟಿದ್ನಲ್ಲ, ಅದೇ ನನ್ನ ತಪ್ಪು. ಆಗಲ್ಲ, ನೀವು ಬೇಕಾದ ಹೇಳ್ರಿ, ನನಗೆ ನಿಜ ಆಗೋದೇ ಇಲ್ಲ. ತಪ್ಪಾಗಿತ್ತು ಮರೆ, ತಪ್ಪಾಗಿತ್ತು. ಸಾರಿ 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 ಆಯ್ತಾ. ಇನ್ನೊಂದ್ಸಲ ಹಿಂಗೆ ಮಾಡಲ್ಲ. ಇನ್ನೊಂದ್ಸಲ ನಾನು ಏನಾರು ಹಿಂಗೆ ಮಾಡಿದರೆ ಬೇಕಾದ್ರೆ ನೀನು ಅವಾಗ ಬಿಟ್ಟು ಹೋಗತ್ತಾ, ಯಾರು ಬೇಡ ಅಂತಾರೆ. ಓ, ಅವಾಗ ಬಿಟ್ಟು ಹೋದ್ರೆ ನಡೀತೈತಲ್ಲ. ಅಲ್ಲ, ನಾನು ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಅಂತ ಹೇಳತ್ತೀನಿ. ಇದೇ ಲಾಸ್ಟಾ? ಏನು ಇಂಥವು ಲಾಸ್ಟ್ ಭಾಳಾಗ್ಯಾವು, ಇದೇ ಲಾಸ್ಟ್. ಹೊಟ್ಟೆ ತುಂಬ ಹಾಲು ಕುಡಿಸಿ ಒಳ್ಳೆ ಕೆಲಸ ಮಾಡಿದೇವ. ಅದ್ರಾಗ ಏನೈತೆ ಬಿಡ್ರಿ, ಪಾಪ ಮತ್ತು ಹಸಿವಾಗಿತ್ತ ಏನು. ನೀವು ಹಂಗೆ ಹೊಟ್ಟೆಸ್ತಾ ಕರ್ಕೊಂಬರ್ರಿ. ಈಗ ಸದ್ಯಕ್ಕಂತರೂ ಕುಸಿಗೆ ನನ್ನ ಕುಸಿಗೆ ಹಾಲು ಸಾತು ಉಳಿತಾವ, ಕುಡಿಸ್ತೇನೆ. ಪುಣ್ಯ ಬರಲಿ ಸುಂದ್ರಿ, ಪುಣ್ಯ ಬರಲವ. ನನ್ನ ಕರ್ಮ ಏನು ಕೇಳ್ತೀಯ ಸುಂದ್ರಿ, ಸಾಕಾಗಿ ಹೋಗೈತವ. ನನ್ನ ಮಗ ಅಂತರೂ ಹಗಲಿ ರಾತ್ರಿ ಕೊರಗಾಕತ್ತೈತಿ. ಈ ಖುಷಿನ ಹಾಡೋದು ಪುಣ್ಯ ತೀತಿ ಸತ್ತು ಬಿಟ್ಲ. ನನ್ನ ಖುಷಿಗೆ ಈಕಿ ಯಾಕೆ ಹಾಲು ಕುಡಿಸ್ತಾಳ? ಏನು ತಿಳಿ ಕೆಡಿಸ್ಕೋಬೇಡ್ರಿ, ನಾನು ಹಾಲು ಕುಡಿಸ್ತೀನಿ ತಗೋರಿ. ಮಾಡ್ತೇನೆ ತಡಿ ನಿನಗ. ನನ್ನ ಕೂಸಿಗೆ ಹಾಲು ಕುಡಿಸ್ತೀಯಾ? ನನ್ನ ಕೂಸು ಹುಡುಗ ಜಗ್ಗ ಅಳತೈತಿ. ನನ್ನ ಕೂಸು ಅದು ನಿನಗ ಅನ್ಬೇಕನ? ನಾ ಬಿಡಲ್ಲ, ನಾ ಬಿಡಲ್ಲ. ನನ್ನ ಕೂಸು ಅದು ಕಾಲು ಯಾಕೆ ಕುಡಿಸಿದಿ? ನಿನ್ನ ಮೈಯಾಗ ಸೇರ್ಕೊಂತೇನಿ. ನನ್ನ ಖುಷಿನ ನಿನ್ನಿಂದ ದೂರ ಮಾಡ್ತೀನಿ. ಮತ್ತೆ ಯಾಕೆ ಚಿಂತೆ ಮಾಡ್ತೀರಿ? ರಾತ್ರಿ ಬರ್ತೀನಿ, ರಾತ್ರಿ ಬರ್ತೀನಿ. ಏನ ಆಕೆ ಹಣೆ ಬಾರ ಅಷ್ಟಿತ್ತು, ಆಗ ಹೋತು. ಪಾಪ ಕೂಸಿನ ನೆನ್ಸ್ಕೊಂಡ್ರೆ ಬೇಜಾರಾಕತಿ. ನಿಜ ಹೇಳ್ತೇನೆವ, ಈ ಕೂಸು ಒಂದು ಹುಟ್ಟಿಲ್ಲ ಅಂದಿದ್ರೆ ಭಾಳ ಅಂದ್ರೆ ಇನ್ನೊಂದು ವರ್ಷ ಬಿಟ್ಟು ಹೆಂಗಾರ ಒಂದು ಇನ್ನೊಂದು ಮದುವೆನಾರ ಮಾಡ್ತಿದ್ದೆ ಅವಂಗ. ಅವಾಗಾರ ಸುಮ್ಮನಕ್ಕಿದ್ದ. ಈಗ ಈ ಕೂಸು ಹುಟ್ಟಿಬಿಟ್ಟತಿ. ಅವ್ರಪ್ಪ ಅವ್ರ ಕೈಯಾಗೂ ಕೊಡೋಕ್ಕಾಗಲ್ಲ. ನನಗೂ ಖುಷಿನ ಮ್ಯಾಗ ಪ್ರೀತಿ ಐತಿ. ಈಗ ಬರಕ್ಕಿ ಖುಷಿನ ಹೆಂಗೆ ನೋಡ್ಕೊತಾಳೋ ಏನೋ ಒಟ್ಟ ಗೊತ್ತಿಲ್ಲ. ಆ ಕೂಸಿನ ಕಡೆಗಣಿಸಿ ಹಿಂಸೆ ಕೊಡಕತ್ಲಂದ್ರೆ ಏನು ಮಾಡ್ಲವ? ಮಲ್ತಾಯಿ ಪ್ರೀತಿ ತೋರಿಸಿದ್ಲಂದ್ರೆ ಖುಷಿನ ಗತಿ ಏನು? ಇದು ನನಗೆ ಹಗಲಿ ರಾತ್ರಿ ತಲೆಯಾಗ ಕೊರಿತಾ ಐತಿ ಒಂದು ಬರ. ಏನು ಮಾಡೋಕ್ಕಾಗವಲ್ತು. ಓ ಹೌದಮ್ಮ, ನೀವು ಹೇಳೋದು ಸರಿನಾ. ಹೋಗ್ಲಿ ಬಿಡ್ರಿ, ಚಿಂತೆ ಮಾಡೋಕೆ ಹೋಗ್ಬೇಡ್ರಮ್ಮ. ಏನಾಗಲ್ಲ, ದೇವ್ರ ಅದಾನ. ಹೆಂಗನ ಏನಾರ ಒಂದು ದಾರಿ ತೋರಿಸ್ತಾನೆ. ಒಂದು ಯಾವ್ದಾರು ಒಳ್ಳೆ ಸೊಸಿ ಸಿಕ್ಕರೆ ಸಿಗಲಿ. ಖುಷಿ ನಂದು ಅನ್ಕೊಂಡು ನೋಡ್ಕೋಬೇಕಷ್ಟ. ಈ ಮಕ್ಳು ದೇವ್ರ ಸಮಾನ ಈಗಿರ್ತಾ ಅದನ್ನು ನಂದು ಅನ್ಕೊಂಡು ಬೆಳೆಸಿದ್ರೆ ಅವಕ್ಕೇನು ಗೊತ್ತ್ರಿ? ಸಾಕ್ದಾರ ಯಾರ ಹಡ್ದಾರ ಯಾರ ತಾನ ಆದ ತಾಯಿ ಅನ್ಕೊಂಡು ಬೆಳೆದು ಬಿಡ್ತಾವೆ. ಈ ಟೈಮ್ನಾಗ ತಾಯಿ ಅದಕ್ಕೆ ತಾಯಿ ಒಂಥರ ಹೆಂಗಂದ್ರೆ ನಂದು ಅನ್ಕೊಂಡು ನೋಡ್ಕೊಂಡ್ಲಂದ್ರೆ ಅದು ಆಕಿದೆ ಹಾಕತ್ತದ. ಆಕೆ ಹಂಗೆ ನೋಡ್ಕೋಬೇಕಲ್ಲ, ಅದನ್ನು ಹೇಳಿ ನೋಡೋಣ. ಆಕೆ ಹಂಗೆ ನೋಡ್ಕೊಲಿಲ್ಲ ಅಂದ್ರೆ ಖುಷಿನ ಗತಿ ಏನು? ನಾನು ಅದನ್ನು ವಿಚಾರ ಮಾಡ್ತಾ ಇದ್ದೀನಿ. ಸುಂದ್ರಿ, ಓ ನೀಲಮಕ್ಕ, ಇದು ಪ್ಯಾಟಿಗೆ ಹೋಗಿದ್ದೇನವ? ಹಾಂ ಪ್ಯಾಟಿಗೆ ಹೋಗಿದ್ದೆ. ಅಲ್ಲ ಏನು ಖುಷಿನ ಎತ್ಕೊಂಡ್ಬಂದ್ಬಿಟ್ಟು? ಆರಾಮೈತಿಲ್ಲ? ಆರಾಮೈತವ. ಏನು ಒಂದೇ ಸಮನ ಅಳುದು ಅಂದರೆ ಮ್ಯಾಗಿನ ಹಾಲು ಹಾಕಿ ಜಗ್ಗ ಕಪ್ಪ ಆಗಿಬಿಟ್ಟಿತ್ತು ಕೂಸಿಗೆ. ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸುಂದ್ರಿ ಕಡೆ ಬಂದು ಒಂಚೂರು ಹಾಲು ಕುಡಿಸವ. ಮ್ಯಾಗಿನ ಹಾಲು ಕುಡಿದು ಕೂಸಿ ಕಪ್ಪ ಆಗೈತಿ. ಹಂಗಂತೇಳಿ ಉಪವಾಸ ಅಂತರೂ ಬಿಡೋಕ್ಕಾಗಲ್ಲಲ್ಲ. ಏನು ಮಾಡ್ಲವ ನನ್ನ ಕರ್ಮ. ನನಗೆ ಸಾಕಾಗಿಬಿಟ್ಟೆ ತುಡತ್ತೆ. ಏನು ಮಾಡ್ಬೇಕಂತ ತಿಳಿವಲ್ತು. ಏನ ಸುಂದ್ರಿ ಹಾಲು ಕುಡಿಸಿದ್ಲ? ಅಲ್ಲ, ಡಾಕ್ಟರ್ ಕಡೆ ಒಂದು ಮಾತು ತೋರಿಸ್ಬೇಕು ಬೇಡಕ್ಕ. ಏನಾರ ಹೇಳ್ತಿದ್ರು ಹೌದಿಲ್ಲ? ಈಗ ಹಿಂಗೆ ಆಗೈತಿ ಅಂದಮೇಲೆ ಆ ಮಕ್ಕಳು ಹಂಗೆ ಬಿಡಲ್ಲ ಅಂತ ಗೊತ್ತು. ಅದಕ್ಕೆ ಡಾಕ್ಟ್ರಿಗೆ ಗೊತ್ತಿರ್ತೈತಿ ಏನು ಹಾಕಿದ್ರೆ ಚಲೋ, ಅದನ್ನು ಹಾಕಿ ಏನಾರ ಹೇಳ್ತಿದ್ರನ ಅಂತ. ಹಾಂ ಹೋಗಿದ್ದೆ. ಈಗ ಸದ್ಯಕ್ಕೆ ಕಪ ಆಗೈತಲ್ಲ, ಅವರು ಅದು ಯಾವ್ದು ಪುಡಿದು ನೀರಾಗ ಕಲಿಸಿ ಹಾಕೋದು ಹೇಳಿದ್ರು. ಆದರೆ ಕಪ ಭಾಳ ಆಗೈತಲ್ಲ, ಹಾಕಕ್ಕೆ ನಮಗೂ ಒಂಥರ ಹೆದರಿಕೆ. ಮ್ಯಾಗಿನ ಹಾಲು ಇದು ಮಾಡಿದ್ವಿ. ಈ ಮ್ಯಾಗಿನ ಪುಡಿ ಕಲಿಸಿ ಹಾಕೋದು ಯಾಕೆ ಕೂಸು ಕುಡಿಯೋವಲ್ತು. ಇವತ್ತ ನೋಡೋದು ಸುಂದ್ರಿ ಹಾಲು ಕುಡಿಸಿಲ್ಲ ಅಂತೇಳಿ ಹೊಟ್ಟೆ ತುಂಬ ಹಾಲು ಕುಡಿದಿದ್ದು. ಹಾಂ ಇರ್ಲಿ ಬಿಡಿ, ಏನಾಯ್ತು? ಸರಿ ಶಂಕರವಕ್ಕ, ನಾ ಹಂಗಾರೆ ಹೊಕ್ಕನವ, ಕೆಲ್ಸದ. ಅಲ್ಲ ಸುಂದ್ರಿ, ನಿನಗೇನು ಬುದ್ಧಿ ಬುಕಾಲಿ ಐತೆ ಇಲ್ಲ ನಿನಗೆ? ಹಾಲದ ಕುಡ್ಸಕ್ಕೋದಿ ಏನಾತ್ ಬಿಡವ? ನೀನು ಹುಚ್ಚದಿ ನೀನು. ಏನ ಇದಕ್ಕೆ ಹಿಂಗೆ ಮಾಡ್ತಿ? ನಿನಗೆ ಏನು ಬಂದತ್ತಂತ ನಾನು ತಗ. ಅಲ್ಲ ಹಾಲು ಎದಕ್ಕೆ ಕುಡ್ಸಕ್ಕೆ ಹೋದೆ ಅಂತ ನಾನು. ಅಯ್ಯೋ ದೇವ್ರೇ, ನೋಡವ ನನಗೆ ಯಾಕೆ ಇದು ಒಂಥರ ನನಗೆ ಹೆದರಿ ಬಂದಾಕತ್ತವ. ನೀ ಹಾಲು ಪಾಲು ಕುಡ್ಸಿದ್ದು ನನಗೆ ಯಾಕೆ ಇಷ್ಟ ಆಗಲಿಲ್ಲ ಬಿಡು. ಏನಾತವ? ಅಲ್ಲ ತೀರಾ ಹಾಲು ಕುಡ್ಸೋದು ಇಷ್ಟ ಆಗಲ್ಲ ಅಂದರೆ ಏನು ಹೇಳೋದು ಇದಕ್ಕೆ? ಏನು ಹೇಳೋದಂತೀಯಲ್ಲ ಮತ್ತೆ? ಹಾಲು ಕುಡಿಸ್ಬಾರ್ದು. ಅಲ್ಲ ಮೊದಲು ಅವ್ರು ಸತ್ತಾಳ, ಏದ್ರ ಸುಡುಗಾಡಿ ಏನು ದೇವ್ಗಿವು ಆಗೈತು ಏನೋ ಒಂದು ಗೊತ್ತಿಲ್ಲ ತಗ. ನೀನು ನೋಡಿದ್ರೆ ಹಾಲು ಕುಡ್ಸೋಂಗೆ ಕುಂತಿ ಯಾಕೆ ಬೇಕಂತೀನಿ ನಾನು. ಅಕಸ್ಮಾತ್ ಏನಾರ ದೆವ್ವ ಆಗಿದ್ರೆ ಏನು ಖುಷಿ ಪಡ್ತಾಳ ಆತ್ಮಾಗಿನೂ, ನನ್ನ ಖುಷಿಗೆ ಯಾರೊಬ್ರು ಹಾಲು ಕುಡ್ಸೋರು ಸಿಕ್ರಲ್ಲ ಅಂತೇಳಿ. ಸುಮ್ಮನಿರವ, ದೆವ್ವ ಅಂತ ಭೂತ್ ಅಂತ ಈಗಿನ ಕಾಲದಾಗೂ ಇದನ್ನೆಲ್ಲ ಅದು ಯಾಪರಿ ಕಣ್ಣು ಮುಚ್ಕೊಂಡು ಅಂತೀವಿ ನೀನು.
ಅಯ್ಯೋ ದೇವ್ರೇ, ಅನುಭೋಗ ಆಗಿರಂಗಿಲ್ಲಲ್ವಾ ಅದಕ್ಕೆ ಹಂಗೆ ಮಾಡ್ತೀರಿ. ಏನು ಯಾಪರಿ ನಂಬ್ತಿ ಅಂದ್ರೆ ಇದಕ್ಕೆ ಏನು ಹೇಳೋದು. ಹೋಗ್ಲಿ ಬಿಡ, ಇನ್ನೇನು ಹಾಲಿಗಿಲ್ ಕುಡ್ಸಕ್ಕೆ ಹೋಗ್ಬೇಡ. ಪಾಪವ ತ್ರಾಸಾಗೈತಂತೆ. ಏನು ನಮ್ಮತ್ತೆ ಸಂಜೆಗೆ ಕರ್ಕೊಂಬರ್ರಿ ಅಂತ ಹೇಳೇನಿ. ಏನಾರ ಮಾಡವ, ಏನಾರ ಮಾಡು. ಮೊದಲು ಅವ್ರು ಬರೋಕ್ಕಿಂತ ಮುಂಚೆ ನೀನು ಕುಸಿ ಹೊಡ್ತುಂಬ ಕುಡಿಸಿ ಕೈ ಬಿಡು, ಆಮ್ಯಾಗ ಆ ಕೂಸು ಏನು ಆತು ಬಿಡವ. ಹೆಂಗಿದ್ರು ಹೆಚ್ಚಾಗಿದ್ದ ಹಾಲನ್ನ ನೀನೇ ಹಿಂಡಿಸಿ ಕುಪ್ಪಡಿಗೆ ಹಾಕ್ಸಿರ್ತಿ, ಅಂದ್ರೆ ಪಾಪ ಕುಡ್ಕೊಂತತಿ. ಏನಾತು ಆಯ್ತು ಪಾಪ. ಆ ಖುಷಿನ ಗೋಳ ನೋಡೋಕ್ಕಾಗಲ್ಲವ. ಆದರೂ ಏನ ಅನ್ನ ದೇವರು ಹಿಂಗೆ ಮಾಡಬಾರ್ದು. ಹಲ್ಲಿದ್ದರೆ ಕಡ್ಲಿಲ್ಲ ಹಲ್ಲಿಲ್ಲ ಅಂತೇಳಿ ಮಕ್ಳು ಕೊಟ್ಟು ತಾಯಿ ತಗೊಳ್ಳೋದು, ತಾಯಿ ಕೊಟ್ಟು ಮಕ್ಳು ಇಲ್ದಂಗೆ ಮಾಡೋದು ಮಾಡಬಾರ್ದವ ಪಾಪ. ನೋಡಿ ನಿನಗೆ ಇಷ್ಟು ಬೇಜಾರಾಕೈತಿ. ಪಾಪ ಅವ್ರು ಎಷ್ಟು ಹಾಳಾಕತ್ತಿದ್ರು ಗೊತ್ತನವ, ಭಾಳ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಳತ್ತಿದ್ರು. ಕೂಸಿಲ್ಲ ಅಂದ್ರೆ ಹೆಂಗಾರ ಆಕ್ಕಿತ್ತ, ಮತ್ತು ಅದೊಂದು ಕೂಸು ಬೇರೆ ಐತಲ್ಲ. ಹೌದು, ಮತ್ತೆ ನೆನಪಾಕತಿ. ಯವ್ವ 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 ನನಗೆ ಸಾಕಾಗೈತವ ಯವ್ವ. ಆತಾಗ ಏನ್ರಿ ರೀ? ಎದಕ್ಕ ಏನಾತ? ಏನಾತ? ಹಾ ಏನ್ರಿ ಆ ಬಾಜುಕಿನ ಗಂಡ್ಮಗದನಲ್ಲವ ಅದೇ ಅವ ಎಂಕಪ್ಪ ಎಂತ ಚಲೋ ಸೀರೆ ತಂದ ನನ್ನ ಹೆಂಡತಿಗೆ. ನೀವು ಅದಿರಿ ಒಂದ್ಸಲ ನಾನು ತಂದಿರೇನ್ರಿ? ಶಾಂತ, ಈ ಮಾತು ನೀ ಹೇಳಾಕತ್ತೀಯ? ತರ್ಲಿ ಸೀರೆ ಹಂಗಾರ ಒಂದು. ನೀ ಹ್ಞೂ ಅನ್ನ, ಸಾಲ ಮಾಡಿದ್ರು ತರ್ತಾನೆ. ಏನಂತಿ? ಬರ್ರಿ ಮತ್ತ. ನಾನು ಎಷ್ಟು ಖುಷಿ ಪಡ್ತೇನೆ ಗೊತ್ತನ, ಜೀವನದಾಗ ಇದು ಒಂದಾರ ಮಾಡ್ರಿ. ಆತ, ನೀ ಹೇಳಿಯಲ್ಲ, ಒಂದ್ ಸೀರೆ ತಂದ ಬಿಡ್ತಾನೆ. ಬೆಳ್ಳಗ ಅದಾಳ, ನಡಿತೈತಿ. ಯಾವ ಬಣ್ಣ ತಂದ್ರು ಹೊಂದಾಣಿಕೆ ಆಕತಿ. ಆಕೆ ಏನಾರ ಬೈದ್ರು ನೀನೇ ಹೇಳ್ಬೇಕು. ಮತ್ತೆ ಈಗ ಹೇಳಾಕತ್ತೇನೆ, ಆಕಿಗೆ ಹೇಳ್ಬಿಡು ನನ್ನ ಗಂಡ ಸೀರೆ ತರ್ತಾನೆ ನಿನಗ ಅಂತೇಳಿ. ಏನ ಮತ್ತೆ ಏನಾರ ಅಂದ್ಗಿಂದ ಆಕಿ ಗಂಡನ ಮುಂದೆ ಹೇಳ್ಬಿಡ ಅಂತ ಹೇಳ್ಬಿಡು. ಮಕ್ಕದರಿ ಭರಿಲಿ, ನಿಮ್ಮ ಮಕ್ಕದ ಮದ್ದರಿಲಿ. ಆಕಿಗೆ ಕಟ್ಕೊಂಡು ಹೆಂಡತಿ ಸೀರೆ ತರದ್ ಗೊತ್ತಿಲ್ಲ ನಿಮಗ? ಆಕಿಗೆ ಸೀರೆ ತರ ಕೊಡಾಕತ್ತೀರನ? ನಿಮ್ಮನ್ನ ಏನ್ ಮಾಡ್ಲಿ ಅಂತ ನಾನು ನಿನಗ್ ಹೇಳಿದ್ಯಾ? ನಿನ್ ನಾವನ್ನ ಟೀಚರ್ ತುಂಬಾ ಸೀರ್ ಬಿದ್ದಾವು, ಮತ್ ಸೀರ್ ಬೇಕಂತ. ಏನ್ ನಾಲ್ಕು ಸೀರೆ ಉಟ್ಕೊಂಡು ಅಡ್ಡಾಡ್ತಿ ನೋಡು. ಯಾವಾಗ ನೋಡಿದ ಇದೊಂದು ಸೀರೆ ಸುತ್ಕೊಂಡು ಇಲ್ಲೇ ಬಿದ್ದಿರ್ತಿ ಮನ್ಯಾಗ. ಎಲ್ಲಾರು ಹೊರಗೊಂಡ್ರೆ ಎಂತದರ ಒಂದು ಇದು ಸುತ್ಕೊಂಡೋಕ್ಕಿ ಮತ್ ಸೀರೆ ತರ್ಬೇಕಂತ. ಈಕಿಗೆ ತಣ ಕುಂದ್ರ ಸೀರೆ ಗೀರಿ ಅಂದ್ರೆ ಚಂಡಿಗೆ ಒಂದ್ ಬೀಳ್ತತ್. ಮತ್ತೆ ಈಗ ಹೇಳಾಕತ್ತೇನಿ, ಮೈಸೂರು ಸಿಲುಕು ಬೇಕಂತ. ಸಿಲುಕು, ಮೈಸೂರು ಸಿಲುಕು. ತಣ ಕುಂದ್ರ ನೀವು ಅದಿರಿ. ನಿಮ್ಮನ್ನ ಹೋಗಿ ಹೋಗಿ ಗಂಡ ಅಂತ ಹೇಳಕ್ ನನ್ನ ತಲೆನ ಚಿಟ್ಟತ್ತತ್ತಾಗ. ಮದುವೆ ಆದಾಗಿಂದ ಇವತ್ತಿನವರೆಗೆ ಹೆಂಡತಿಗೆ ಅಂತ ಒಂದು ಸೀರೆ ತಂದು ಕೊಟ್ಟಿಲ್ಲ ನಿಮ್ಮ ಅಕ್ಕ ಕಷ್ಟಾಗ. ನಿಮ್ಗೆ ಏನ್ ಹೇಳಿದ್ರು ನನಗೆ ಸಿಟ್ಟು ಬರ್ತಿರಂಗಿಲ್ಲ ನೋಡತ್ತಾಗ. ಬೇಕಾಗಿಲ್ಲ, ಈ ಸಲ ಹಬ್ಬಕ್ಕೆ ನಾನಾ ತಗೋತೇನೆ ನನಗೆ ಇಷ್ಟ ಬಂದಂತ ಸೀರೆ. ನಿಮ್ಮ ಮಸಡಿ ನೋಡ್ಕೊರಿ. ಹೋಗಿ ಹೋಗಿ ನಿಮ್ಮನ್ನ ಮದುವೆಗೇನಲ್ಲ ಎಲ್ಲ ನನ್ನ ಕರ್ಮ, ನನ್ನ ಕರ್ಮ. ಅಯ್ಯೋ, ನಾನು ಹಂಗ ಅಂದ್ರಿ ಈಗ ನಿನ್ ಮದ್ವೆಗೇನಲ್ಲ ನನ್ನ ಕರ್ಮ ಅಂತೇಳಿ. ಓಹೋ, ನೀನಷ್ಟ ಅನ್ನು. ಯಾವಾಗ ನೋಡಿ ಸೀರೆ ಕೊಡ್ಸು, ಅದು ಕೊಡ್ಸು, ಇದು ಕೊಡ್ಸು, ಬರೇ ಇದ. ರೊಕ್ಕರ ಎಲ್ಲದಾವು? ಸಾಲದಕ್ಕೆ ನಿಮ್ಮ ತಮ್ಮ 2 ಹಡ್ದನಲ್ಲ, ಒಂದಲ್ಲ ಅಂತೇಳಿ. ವೀರ ಪರಾಕ್ರಮ ಅಲ್ಲ, 2 ಹಡ್ದ ಕಾಸ್ಲೆ ಈಗ ಅದ್ರದ್ದು ಬೇರೆ ಮತ್ ಮಾಡ್ಬೇಕು. ಹಂಗಿ ತರ್ಬೇಕ್ರಿ, ಏನಾರು ತರ್ಬೇಕ್ರಿ, ಬೆಳ್ಳಿ ತರ್ಬೇಕ್ರಿ ಅಂತೇಳಿ ತಣ ಕುಂದ್ರು. ಒಂದ್ ಮಕ್ಕಳಾದ್ರೂ ಮಾಡ್ತಾರ, ಅವನ್ನೆಲ್ಲ 2 ಮಕ್ಕಳಾದ್ರೂ ಮಾಡಕ್ಕಾಗಲ್ಲ. ಅಲ್ರಿ, ನಿಮಗೆ ಏನ್ ಹೇಳೋದಂತೆ ಅಂತ. ನಮ್ಮ 2 ಮಕ್ಕಳಾದಾಗ ನಮ್ಮ ತಮ್ಮ ಎಲ್ಲ ಮಾಡ್ಯಾನ. ಅವಾಗ ನನ್ ಮಗ ಹುಟ್ಟಿದಾಗ ನಿಮ್ ತಮ್ಮ 100-150 ರೂಪಾಯಿ ಕೊಟ್ಟು ಒಂದು ಅಂಗಿ ತಂದಿದ್ದ. ನಾನು ಈಗ 150 ರೂಪಾಯಿನ ಕೊಡೋದು. ನನ್ನ ಮಗಳು ಹುಟ್ಟಿದಾಗ ಎಷ್ಟು ಒಂದು 300 ಕೊಟ್ಟು ಏನೋ ತಂದಿದ್ನ ಮರೆಯ. ಅದು ಏನದು 300-500 ಒಟ್ಟು ಕಲಂಚ ಏನೋ ತಂದಿದ್ದ. ನಾನು ಅಷ್ಟ ಕೊಡೋದು ಈಗ. ಅಲ್ರಿ, ಈಗ 500 ರೂಪಾಯಿ ಕಾಲಂಚ ಏನ್ ಬರ್ತಾವನ್ರಿ? ಅಲ್ಲ 100-150 ರೂಪಾಯಿ ಅಂಗಿ ಬರ್ತಾವ ನೆಟ್ಗ. ಏನ್ ಮಾತಂತ ಮಾತಾಡ್ತೀರಿ? ಅದನ್ನ ಹೇಳಾಕತ್ತಿರೋದು. 1ನೇ ಸಲ ಡೆಲಿವರಿಗೆ 2, ಈಗ 2ನೇ ಸಲ ಡೆಲಿವರಿಗೆ ಇನ್ನೊಂದು 2, ಮತ್ 3ನೇ ಡೆಲಿವರಿಗೆ 2. ಅಲ್ಲೇ ಅವಾಗಿನ ಕಾಲ ಈಗಿಲ್ಲ. ಸುಮ್ ಕುಂದ್ರು. ಈಗೆಲ್ಲ ಸಾವಿರಾರು ಗಟ್ಲೆ ಬೇಕು ಏನಾರ ತರಕ. ಅವಾಗ ಅದೇ ಜಾಸ್ತಿ ಗೊತ್ತನ. ಸುಮ್ನಿರ ಮರ, ನೀನ್ ನಾನು ತಲೆ ತಿನ್ನಕೋಬಿಡತ್ತಾಗ. ಸೀರೆ ಆಕಿ ತಗೊಂಡ್ ಸೀರೆ ಅದು ಇದು ಅಂತ ನಾನು ತಲೆ ತಿನ್ಬಿಡ ಅಷ್ಟೇ. ಹೋಗಿ ಹೋಗಿ ನಿಮ್ಮನ್ ಕೇಳ್ತಾನಲ್ಲ, ನನಗ್ ಬುದ್ಧಿಲ್ಲ. ಈಗಾರ ಗೊತ್ತಾತಲ್ಲ.